ಕಲ್ಯಾಣ ಪಟ್ಟಣದೊಳಗ ಬಸವಣ್ಣನ ಬಿಟ್ಟರ ಮ್ಯಾಲೆ ತಕ್ಕ ಬಿದ್ದವ್ರನ್ನ ಬರೋರಲ್ಲ ಯಾರ ವೇದವನ್ನು ಓದಿದವರಷ್ಟೇ ದೊಡ್ಡವರಲ್ಲ, ವೇದವನ್ನು ಓದಿದವರಿಗಿಂತ ಜನರ ವೇದನೆಯನ್ನು ಅರಿತನಲ್ಲ ಅವ ಬಹಳ ದೊಡ್ಡವನ. ಆ ದೃಷ್ಟಿಯಲ್ಲಿ ಬಸವಣ್ಣನವರು ಬಸವಣ್ಣನವರಿಗೆ ಶರಣರಿಗೆ ಬದುಕು ಬಹಳ ಪ್ರೀತಿ. ದೇವರು ಇದೊಂದು ಅವಕಾಶ ಕೊಟ್ಟ. ನಮ್ಮ ಜೀವನ ಅನ್ನೋದು ಇದೊಂದು ದೊಡ್ಡ ಸಂಪತ್ತು. ಈ ಬದುಕು ಉತ್ಸವವಾಗಬೇಕು, ಇದೊಂದು ಉತ್ಸಾಹ ಆಗಬೇಕು. ಲೈಫ್ ಶುಡ್ ಬಿ ಸೆಲೆಬ್ರೇಟೆಡ್. ಬದುಕು ಇದೊಂದು ಉತ್ಸವ ಆಗಬೇಕು, ಇದೊಂದು ಸೆಲೆಬ್ರೇಷನ್ ಆಗಬೇಕು. ನೀವು ನೋಡಿ, ಎಲ್ಲರಿಗೂ ಭಗವಂತ ಜೀವನ ಕೊಟ್ಟಿದ್ದಾನೆ. ಆದರೆ ನಮ್ಮೆಲ್ಲರ ಜೀವನ ಒಂದೇ ರೀತಿಯಾಗಿದೆ ಎಂದು ಹೇಳಿ, ಒಬ್ಬರ ಜೀವನ ದುಃಖ ಇದೆ, ಒಬ್ಬರ ಜೀವನದಲ್ಲಿ ನೋವಿದೆ, ಒಬ್ಬ ಜೀವನದಲ್ಲಿ ನಿರಾಶೆ ಇದೆ, ಒಬ್ಬನ ಜೀವನದಲ್ಲಿ ಸೋಲಿದೆ, ಒಬ್ಬನ ಜೀವನದಲ್ಲಿ ಗೆಲುವಿದೆ. ದೇವರು ಎಲ್ಲರಿಗೂ ಒಂದೇ ಬದುಕು ಕೊಟ್ಟರು ಸಹಿತ ಬದುಕು ಭಿನ್ನ ಆಗ್ತದೆ. ಯಾಕೆ ಬದುಕಿನಲ್ಲಿ ನಾವು ಭಿನ್ನತೆಯನ್ನು ಕಾಣುತ್ತೇವೆ? ಈಗ ನೀವು ಒಂದು ಕಲ್ಲಿದೆ, ಕಲ್ಲು, ಒಂದು ಗುಡ್ಡದ ಕಲ್ಲು ತಗೊಂಡು ಬರ್ರಿ, ಗುಡ್ಡದ ಕಲ್ಲು ತಗೊಂಡು ಬಂದು ಈ ರೋಡಿಗೆ ಕಲ್ಲು ಹೊಡಿತಾರಲ್ಲ, ಕಲ್ಲು ಹೊಡೆಯವನಿಗೂ ಆ ಕಲ್ಲು ಕೊಡ್ರಿ. ಅದೇ ಕಲ್ಲು ಒಂದು ಶಿಲ್ಪಕಲಾ ಕೇಂದ್ರದೊಳಗಿರುವ ಶಿಲ್ಪಿಗೂ ಆ ಕಲ್ಲು ಕೊಡ್ರಿ. ಕಲ್ಲು ಒಂದೇ ಆದರೂ ಸಹಿತ ಕಲ್ಲು ಹೊಡೆಯವನ ಕೈಯಾಗಿ ಸಿಕ್ತು ಅಂದ್ರೆ ಅದು ಕಲ್ಲು ಕಂಕರ ಆಗ್ತೈತಿ, ಶಿಲ್ಪಿಯ ಕೈಯಾಗಿ ಸಿಕ್ಕರೆ ಅದೇ ಕಲ್ಲು ಶಂಕರನಾಗಿ ನಿರ್ಮಾಣ ಆಗ್ತೈತಿ. ಅಂದ್ರೆ ಕಲ್ಲಿನಲ್ಲಿ ದೋಷ ಇಲ್ಲ, ಅದನ್ನು ಮಾಡವನಲ್ಲಿ ಕ್ಷಣಾಕ್ಷತನ ಇದೆ. ಹಾಗೆ ದೇವರು ನಮಗೆಲ್ಲರಿಗೂ ಒಂದೇ ಬದುಕನ್ನು ಕೊಟ್ಟಿದ್ದಾನೆ, ಅದರ ಬದುಕನ್ನು ಬಳಸುವ ಪರಿ ಭಿನ್ನ ಭಿನ್ನವಾಗಿ. ಶರಣರ ದೃಷ್ಟಿಕೋನ ಅವು ಈ ಬದುಕು ಭವ್ಯವಾಗಬೇಕು, ಬದುಕು ದಿವ್ಯವಾಗಬೇಕು, ಬದುಕು ಇದೊಂದು ಸಂತೋಷದ ಗಳಿಗೆ ಆಗಬೇಕು. ಯಾಕಂದರೆ ದೇವರು ನಮಗಿದೊಂದು ಸುಂದರವಾದ ಜೀವನ ಕೊಟ್ಟ. ನೀವು ಒಂದು ಬ್ಯಾಂಕಿಗೆ ಹೋಗಿ 1 ಲಕ್ಷ ರೂಪಾಯಿ ಸಾಲ ಕೇಳಿ, ಏನು ನೀವು ಸಾಲ ಕೇಳಿದ ಕೂಡಲೇ ಬ್ಯಾಂಕ್ನವರು ಕುರ್ಚಿ ಹಾಕಿ ನಿಮಗೆ ಹೂವಿನ ಸರ ಹಾಕಿ ತಗೊಳ್ರಿಪ್ಪ, ಭಾಳ ನಮ್ಮ ಬ್ಯಾಂಕಿಗೆ ಸಾಲ ಕೇಳಕ್ಕೆ ಬಂದಿರಂತ ಕೊಡ್ತಾರ ನೋಡಿ. ನೀವು ಬ್ಯಾಂಕಿಗೆ ಸಾಲ ಕೇಳಕ್ಕೆ ಹೋದ್ರೆ 1 ಲಕ್ಷ ರೂಪಾಯಿ ಸಾಲ ಕೇಳಿದ್ರೆ ನಿಮಗೆ ಸೆಕ್ಯೂರಿಟಿ ಕೇಳ್ತಾರೆ ಮತ್ತು ಶ್ಯೂರಿಟಿ ಕೇಳ್ತಾರೆ, ಅಥವಾ ನೀವು ಮನಿಯೋ ಏನೋ ಪ್ಲೆಡ್ಜ್ ಮಾಡಬೇಕು ಮತ್ತು ಅಂದ್ರೆ 1 ಲಕ್ಷ ರೂಪಾಯಿ ಸಾಲ ಕೊಡ್ತಾರೆ ಅವರು. ಅಂದ್ರೆ ಸುಮ್ಮನೆ ಬ್ಯಾಂಕಿನೊಳಗೆ ಹೋಗಿ 1 ಲಕ್ಷ ರೂಪಾಯಿ ಸಾಲ ನೀವು ತಗೋಬೇಕಾದ್ರೆ ಸೆಕ್ಯೂರಿಟಿ ಶ್ಯೂರಿಟಿ ಕೊಟ್ಟು ಮತ್ತೇನಾದರೂ ಪ್ಲೆಡ್ಜ್ ಮಾಡಿದ್ರೆ 1 ಲಕ್ಷ ರೂಪಾಯಿ ನಿಮಗೆ ಕೊಡ್ತಾರ. ಆದರೆ ದೇವರು 100 ವರ್ಷದ ಈ ಬದುಕನ್ನು ಕೊಟ್ಟನಲ್ಲ, ಏನೂ ಶ್ಯೂರಿಟಿ ಇಲ್ಲ, ಸೆಕ್ಯೂರಿಟಿ ಇಲ್ಲ. ಹೆಂಗೆ ಕೊಟ್ಟಾನ ಅಂದ್ರೆ ಒಂದು ಚಲೋ ಬದುಕ್ತಾನಂತ ಭರವಸೆ ಇಟ್ಟು ಕೊಟ್ಟಾನ. ದೇವರು ಭರವಸೆ ಇಟ್ಟು ಕೊಟ್ಟ ಈ ಬದುಕೈತಲ್ಲ, ಇದನ್ನು ಕಳೆಯುವುದು ಹೆಂಗ, ಇದನ್ನು ಬದುಕುವುದು ಹೆಂಗ? ದೇವರೇ ಸಂತೋಷ ಪಡಬೇಕು, ಹಂಗೆ ಬದುಕಬೇಕಲ್ಲ ಮನುಷ್ಯ. 100 ವರ್ಷಗಳ ಬದುಕನ್ನು ದೇವರು ನಮಗೆಲ್ಲ ಕೊಟ್ಟ. ಅದನ್ನು ಶರಣರು ಬದುಕುವ ರೀತಿಯನ್ನು ಕಲಿಸಿದ್ರು. ಅವ್ರು ಹೆಂಗೆ ಬದುಕಿದ್ರು, ಬದುಕಿನ ರೀತಿ ಹೆಂಗಿತ್ತು? ಮನೆ ನೋಡ ಬಡವರು, ಮನ ನೋಡ ಮನೆ ನೋಡ ಬಡವರು, ಮನ ನೋಡ ಘನ, ಸೋಂಕಿನಲ್ಲಿ ಶುಚಿ, ಸರ್ವಾಂಗ ಕಲಿಗಳು. ಪಸರ ಕನುವಿಲ್ಲ ಬಂದ ತತ್ಕಾಲ ಕೊಂಟು, ಸ್ವತಂತ್ರ ಧೀರರು ನಮ್ಮ ಕೂಡಲ ಸಂಗನ ಶರಣ. ಮನೆ ನೋಡ ಬಡವರು, ಮನ ನೋಡ ಘನ. ಅವರು ಮನಿ, ನಾವೆಲ್ಲ ಮನೆ ಕಟ್ಟಿವಿ, ಆದರೆ ಶರಣರು ಕಟ್ಟಿದ್ದ ಮನಸ್ಸ. ಸಂತೋಷ ಎಲ್ಲಿದೆ ಅನ್ನೋದು ನಮಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿತ್ತು. ಸಂತೋಷ ಎಲ್ಲಿದೆ ಮನುಷ್ಯನಿಗೆ ಹೇಳಿ? ಸಂತೋಷ ನಾವು ವಸ್ತುಗಳಲ್ಲಿ ಹುಡುಕ್ತೀವಿ, ಅವ್ರಿಗೆ ಗೊತ್ತಿತ್ತು ಸಂತೋಷ ವಸ್ತುಗಳಲ್ಲಿ ಇಲ್ಲ. ಈಗ ನೀವು ಸುಮ್ಮನೆ ಉದಾಹರಣೆ ಹೇಳ್ತೀನಿ. ಈಗ ಭಾಳ ಊಟದ ಪ್ರಿಯರಿರ್ತಾರೆ. ನಮಗೇನು ಅನ್ನಿಸ್ತದೆ, ಒಂದು 4 ಮಿರ್ಚಿ ತಿಂದ್ರೆ ಭಾರಿ ಸುಖ ಅನ್ನಿಸ್ತೈತೆ ನೋಡ್ರಿ.
ಮಿರ್ಚಿ ಮಾಡ್ತಾರೆ ಈ ಕಡೆ ಏನಂತೀರೋ, ಮೆಣಸಿನ್ಕಾಯಿ ಬಿಡ್ತಾರಲ್ಲ, ಬಜಿ ಅಂತೀರ ಏನಂತೀರಿ? ಬಜಿ ಅಂತಾರ, ಬೋಂಡ, ವಾಟ್ ಎವರ್. ಅದು ತಿಂದ್ರೆ ಸುಖ ಆಗತ್ತಂತೀವಿ ನಾವು. ಬಾಯಾಗ ನೀರು ಬರ್ತಾವಿಲ್ಲ ಎಲ್ಲರಿಗೂ, ಅದು ತಿಂದ್ರೆ ಸುಖ ಆಗತ್ತಂತೀವಿ. ಆಶ್ಚರ್ಯ ಏನಂದ್ರೆ, ಈಗ ನಾ ಮಾತಾಡೀನಿ, ಇದೇನಾರ ಸುಖ ಅನಿಸ್ತೈತೆ ಅಂದ್ರೆ ನೀವು ಬೋಂಡ ಮಾಡಿ ಅದು ಪುಟ್ಟ್ಯಾಗಿದ್ರೂ ಸುಖ ಇಲ್ಲ, ಹೊಟ್ಟ್ಯಾಗ ಹೋದ್ರೂ ಸುಖ ಇಲ್ಲ. ಎಲ್ಲಿವರೆಗೆ ಸುಖ ಐತಂದ್ರೆ ನಾಲಿಗೆ ಮೇಲೆ ಎಲ್ಲಿವರೆಗೆ ಇರ್ತೈತೆ ಅಲ್ಲಿವರೆಗೆ ಅಷ್ಟೇ ಸುಖ ಐತೆ. ಪುಟ್ಟ್ಯಾಗಿದ್ರೂ ಸುಖ ಐತೆ, ಹೊಟ್ಟ್ಯಾಗ ಹೋದ್ರೂ ಸುಖ ಐತೆ ಇಲ್ಲ. ಬರೀ ನಾಲಿಗೆ ಒಳಗಿರುವಷ್ಟರವರೆಗೆ ಸುಖ ಐತದ ಅಷ್ಟೇ. ಆದ್ರೆ ಒಂದು ವಸ್ತು ಎಲ್ಲರಿಗೂ ಸುಖ ಕೊಡ್ತೈತೆ ಅಂತನೂ ಇಲ್ಲ. ಈಗ ನೀವು ಒಂದು ಮಕ್ಕಳನ್ನ ಆಡಿಸಿದ್ರೆ ಭಾರಿ ಖುಷಿ ನೋಡ್ರಿ. ಮಕ್ಕಳನ್ನ ಎತ್ತಿ ಆಡಿಸ್ತಿರ್ತೀವಿ, ಎಷ್ಟು ಸಂತೋಷ ಅನಿಸ್ತೈತಿ. ಮಗುವಾಗ್ತೀವಿ, ಮಗುವನ್ನು ಎತ್ಕೊಂಡು ಮುದ್ದು ಕೊಡ್ತಿರ್ತೀವಿ ನಾವು. ಮಗುವನ್ನು ಎತ್ಕೊಂಡು ಮುದ್ದು ಕೊಡಾಗ ನಮಗೂ ಸುಖ ಆಗ್ತಿರ್ತೈತಿ, ಗಡ್ಡ ಚೂಸ್ತಿರ್ತಾವಲ್ಲ, ಮಗುವಿಗೆ ದುಃಖ ಆಗ್ತಿರ್ತೈತೆ. ಅದು ಅಂದ್ರೆ ಒಂದೇ ವಸ್ತು ಒಬ್ಬರಿಗೆ ಸುಖ ಕೊಟ್ಟರೆ ಒಬ್ಬರಿಗೆ ದುಃಖ ಕೊಡ್ತಿರ್ತೈತೆ. ಅದು ಅಂದ್ರೆ ಸುಖ ಅನ್ನೋದು ವಸ್ತುಗಳಲ್ಲಿಲ್ಲ. ಈಗ ನಿದ್ದೆ ಹತ್ತಿರ್ತೈತಿ ನಿಮಗೆ, ನಿದ್ದೆ ಹತ್ತಿ ಎದ್ದಾಗ ಸುಖವಾಗಿ ನಿದ್ದೆ ಮಾಡಿದೆ ಅಂತೀರಲ್ಲ. ಮತ್ತು ಸುಖ ನೀವೇನು ಸನ್ಯಾಸಿಗಳನ್ನೋದು, ನಮಗೇನು ಮಠ ನೆನಪಿತ್ತು, ಭಕ್ತರು ನೆನಪಿದ್ರು, ನಿಮಗೇನು ಮನೆ ನೆನಪಿತ್ತು, ನಿಮ್ಮ ಆಸ್ತಿ ಬಂಗಾರ ಏನು ನೆನಪಿತ್ತು ನಿದ್ರೆಯೊಳಗೆ? ಏನೂ ಇಲ್ಲ, ಆದರೂ ಸುಖವಾಗಿರ್ತಿಲ್ಲ. ಅಂದ್ರೆ ಏನೂ ಇಲ್ಲದೆಯೂ ಸಹಿತ ಮನುಷ್ಯ ಸುಖವಾಗಿ ಇರಬಲ್ಲ ಅನ್ನೋದಕ್ಕೆ ನಿದ್ರೆನೇ ಒಂದು ಎಕ್ಸಾಂಪಲ್. ಇದಕ್ಕಿಂತ ದೊಡ್ಡದೇನು ಬೇಕಾಗಿದೆ ಮನುಷ್ಯ. ಅವರು ಸುಖ ಅನ್ನೋದು ಕೇವಲ ವಸ್ತು, ಒಡವೆ, ವೈಡೂರ್ಯಗಳಿಲ್ಲ. ಮನೆ ನೋಡ ಬಡವರು, ಮನ ನೋಡ ಘನ. ನಮ್ಮ ಮನೆ ದೊಡ್ಡ ಆಗ್ಯಾವ, ಮನಸ್ಸು ಸಣ್ಣ ಆಗ್ಯಾವ. ಮನುಷ್ಯ ಮಂಗಳಕ್ಕೆ ಹೋಗಿ ಬಂದಾನ, ಆದ್ರೆ ತನ್ನ ಅಂಗಳದಾಗ ಏನು ನಡೀತೈತೆ ಅನ್ನೋದಕ್ಕೆ ಗೊತ್ತಿಲ್ಲ. ಮಂಗಳದ ಮಟ್ಟ ಮುಟ್ಟಿ ಬಂದಾನ, ಆದ್ರೆ ತನ್ನ ಅಂಗಳದಾಗ ಏನು ನಡೀತೈತಿ ಗೊತ್ತಿಲ್ಲ. ಸುಖಿಯಾಗಿರಬೇಕಾದ್ರೆ ವಸ್ತುಗಳೇ ಬೇಕಂತಿಲ್ಲ. ಹಿಂದಿಯೊಳಗೊಂದು ಚಲೋ ಕಹಾವತ್ ಇತ್ತು, आदमी सुखी होने में ज़्यादा खर्च नहीं लगता. इंसान को सुखी होने में ज़्यादा खर्च नहीं लगता. मैं सुखी हूँ ये दुनिया को दिखाने में बहुत खर्च होता है. मैं सुखी हूँ ये दुनिया को दिखाने में बहुत खर्च होता है. ನಾವು ಸುಖಿ ಇದ್ದೀವಿ ಅನ್ನೋದಕ್ಕೇನು ಖರ್ಚಾಗೋದಿಲ್ಲ. ನಾವು ಸುಖವಾಗಿ ಅದೀವಂತ ಜಗತ್ತಿಗೆ ತೋರಿಸ್ತೀವಲ್ಲ, ಅದಕ್ಕೆ ಭಾಳ ದುಃಖ ಆಗತ್ತೆ ಮನುಷ್ಯ. ಅದಕ್ಕೆ ಶರಣರು ಕಂಡು ಹಿಡಿದಿದ್ದು ಸೂತ್ರ ಮನುಷ್ಯನೇ. ಎಲ್ಲರ ಜೀವನದೊಳಗೆ ಎಲ್ಲರಿಗೂ ದೊಡ್ಡ ಮನೆಗಳಿರುವುದಿಲ್ಲ, ಎಲ್ಲರಿಗೂ ಕಾರುಗಳಿರುವುದಿಲ್ಲ, ಎಲ್ಲರ ಮನೆಯಾಗ ಬಂಗಾರ ಇರುವುದಿಲ್ಲ. ದೊಡ್ಡ ಮನೆ ಮುಖ್ಯ ಅಲ್ಲ, ಬದುಕಲಿಕ್ಕೆ ದೊಡ್ಡ ಮನಸ್ಸು ಮುಖ್ಯ. ಈಗ ನಾವು ಮನೆ ಐತೆಲ್ಲ, ಮನೆ ಯಾವುದರಿಂದ ತಯಾರಾಗ್ತದೆ, ಮನೆ ಯಾವುದರಿಂದ ನಿರ್ಮಾಣ ಆಗ್ತದೆ? ನೀವು ಹೇಳ್ಬೋದು, ಇಲ್ಲ ನಾವು ಮನೆ ಮುಂದೆ 10 ಹೊಸ ಕಾರ್ ತಂದು ನಿಂದಿರಿಸಿವಿ, ನಾವು ಭಾಳ ದೊಡ್ಡ ಶ್ರೀಮಂತರದೀವಿ, ಮನೆ ಮುಂದೆ ಕಾರ್ ಅದಾವ 10 ನಮ್ಮ. ಅಲ್ಲ, ಕಾರ್ ಗ್ಯಾರೇಜ್ನಾಗೂ ನಿಂತಿರ್ತಾವೆ, 10 ಗಾಡಿ ನಿಂತರೆ ಗ್ಯಾರೇಜ್ ಆಗ್ತದೆ, ಮನೆ ಹಂಗಾಗ್ತದೆ. ಇಲ್ಲ, ಚಲೋ ಚಲೋ ಡೆನ್ವೆಲಪ್ ಬೆಡ್ಡಿನ ಮನೆ ಅದಾವ, ಡೆನ್ವೆಲಪ್ ಬೆಡ್ ಇದ್ದಿದ್ದು ಬೆಡ್ರೂಮ್ ಅದಾವ. ಮತ್ತು ಅಷ್ಟು ಬೆಡ್ರೂಮ್ ಇದ್ದಿದ್ದು ಲಾಡ್ಜ್ ಆತ ಮನೆ ಯಾವಾಗ ಆಗ್ತೈತಿ ಹೇಳ್ರದು? ಇಲ್ಲ, ನಮ್ಮ ಮನ್ಯಾಗ ಚಲೋ ಚಲೋ ಬೆಳಗ್ಗೆ ಎದ್ದು ಕೂಡಲೇ ಇಡ್ಲಿ, ಪೂರಿ, ದೋಸೆ ಏನು ಬೇಕದು ಎಲ್ಲ ಐಟಮ್ ಮಾಡ್ತೀವಿ. ಅಲ್ಲ, ಇಷ್ಟೆಲ್ಲ ಮನ್ಯಾಗ ಮಾಡಿದ್ರೆ ಹೋಟೆಲ್ ಆಯ್ತು, ಮನೆ ಯಾವಾಗ ಆಗ್ತೈತಿ ಹೇಳ್ರಿ? ಮನೆ ಕಾರಿನಿಂದಲ್ಲ, ಅಡಿಗೆಯಿಂದಲ್ಲ, ರೂಮಿನಿಂದಲ್ಲ, ಮನೆ ಯಾವುದರಿಂದ ಕಟ್ಟಲ್ಪಡ್ತದೆ? ಈಗ ನೀವು ಒಂದು ದೊಡ್ಡ ಮನೆ ಕಟ್ಟಿರಿ, ದೊಡ್ಡ ಮನೆ ಕಟ್ಟಿ ಎಷ್ಟೇ ಸಾಮಾನು ತಂದಿಡ್ರಿ, ಮನೆ ತುಂಬುವುದಿಲ್ಲ. 40-50 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿದ್ರು ಸಹಿತ ಮನೆ ತುಂಬುವುದಿಲ್ಲ. ಮನೆ ತುಂಬಬೇಕಾದ್ರೆ ಅಷ್ಟು ಖರ್ಚು ಮಾಡಬೇಕಂತನೂ ಇಲ್ಲ. ಸುಮ್ಮನೆ 1 ರೂಪಾಯಿ ಕೊಟ್ಟು ಮಣ್ಣಿನ ಕೊಣತಿ ತೊಂಬರ್ರಿ, ದೀಪ ಹಚ್ಚಿರಿ, ಬೆಳಕು ಮನೆ ತುಂಬುತ್ತದೆ ಹೊರತು ಮನೆ ತುಂಬುವುದಿಲ್ಲ. ಹಂಗೆ ಮನೆ ತುಂಬಬೇಕಾಗಿದ್ದು ಸಂತೋಷದಿಂದ. ಸಂತೋಷವೇ ಮನೆಯ ನಿಜವಾದ ಸಂಪತ್ತು. ಮನೆ ನೋಡ ಬಡವರು, ಮನ ನೋಡ ಘನ. ಅದಕ್ಕೆ ಮನುಷ್ಯ ಕಲಿಬೇಕಾಗಿದ್ದು ಮನೆ ಸ್ವಲ್ಪ ಹೆಚ್ಚ ಕಡಿಮೆ, ಮನೆ ಸ್ವಲ್ಪ ಹೆಚ್ಚ ಕಡಿಮೆ, ಮನ್ಯಾಗ ಒಂದು ಸ್ವಲ್ಪ ಸಾಮಾನು ಹೆಚ್ಚ ಕಡಿಮೆ ಇರ್ತಾವೆ. ಆದ್ರೆ ಮನಸ್ಸು ದೊಡ್ಡದಿರಬೇಕಾಗ್ತದೆ. ಮನಸ್ಸು ದೊಡ್ಡದಿತ್ತು, ಆ ಮನೆ ದೊಡ್ಡದಾಗ್ತದೆ.
ಮನಸ್ಸು ಸಣ್ಣದಾಗ್ತು, ಮನೆ ಸಣ್ಣದಾಗ್ತದೆ. ಮನೆಯ ದೊಡ್ಡತನ ಮತ್ತು ಸಣ್ಣತನ ಮನೆ ಮತ್ತು ಮನೆಯ ಸಂಪತ್ತಿನಿಂದಲ್ಲ, ಮನೆಯೊಳಗಿರುವ ಮನಸ್ಸುಗಳಿಂದ ಮನೆ ದೊಡ್ಡದಾಗ್ತದೆ. ಮನೆ ಸಂಪತ್ತು, ಮನಸ್ಸು ದೊಡ್ಡದಿರಬೇಕಾಗ್ತದೆ. ಒಂದು ಸಣ್ಣ ವಿಷಯ ನಿಮಗೆ ಹೇಳ್ತಾರೆ. ಯಾರು ಬಡವರು, ಯಾರು ಶ್ರೀಮಂತರು, ಮನೆ ಯಾವುದರಿಂದ ಕಟ್ಟಲ್ಪಡ್ತದೆ?